ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ನಾಗೋರ್ನಹಳ್ಳಿ ಮತ್ತಿಘಟ್ಟ ಬಳಿಗೆ ಹರಿಯುವಂತ ಯಪ್ಪನಹಳ್ಳಿ ಹಳ್ಳಕ್ಕೆ ಸುಮಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಿಸಲಾಗ್ತಾ ಇರುವಂತಹ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಚ್.ಟಿ. ಮಂಜು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು ಅವರು ಈ ಚೆಕ್ ಡ್ಯಾಂ ನಿರ್ಮಾಣದಿಂದ ತಾಲೂಕಿನ ನಾಗೋರ್ನಹಳ್ಳಿ ಮತ್ತಘಟ್ಟ, ಯಡಹಳ್ಳಿ, ಕಾಳೇಗೌಡನಕೊಪ್ಪಲು ಗ್ರಾಮಗಳ ಸುಮಾರು 110 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ 2 ಬೆಳೆಗೆ ನೀರಾವರಿ ಸೌಲಭ್ಯ ಒದಗಿಸಲಿದೆ. ಇದರಿಂದಾಗಿ ಸಾವಿರಾರು ರೈತರಿಗೆ ಅನುಕೂಲವಾಗಲಿದ್ದು, ಹಾಗಾಗಿ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು ಅಂತ ಈ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಳ್ಳಬೇಕು ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ದಿನನಿತ್ಯ ಕಾಮಗಾರಿಯ ಮೇಲ್ವಿಚಾರಣೆ ನಡೆಸಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದ ಅವರು ಚೆಕ್ ಡ್ಯಾಂ ಶಿಥಿಲಗೊಂಡಿದ್ದರಿಂದ ಈ ಭಾಗದ ಅಚ್ಚುಕಟ್ಟು ರೈತರಿಗೆ ನೀರಾವರಿ ಬೆಳೆ ಬೆಳೆಯಲು ಅನಾನುಕೂಲವಾಗಿತ್ತು. ಈಗ ಪುನರ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ನಂತರ ರೈತರು 2 ಬೆಳೆ ಬೆಳೆಯಬಹುದಾಗಿದೆ ಅಂತ ತಿಳಿಸಿದರು ಮತ್ತು ರೈತರು ನೀರನ್ನು ಮಿತವಾಗಿ ಬಳಕೆ ಮತ್ತು ಉತ್ತಮ ಬೆಳೆ ಬೆಳೆಯಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕೆಯುಐಡಿಎಫ್ಸಿ ನಿಗಮದ ಮಾಜಿ ಅಧ್ಯಕ್ಷ ಎಂ.ಡಿ. ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಣಿ ಪರಮೇಶ, ಉಪಾಧ್ಯಕ್ಷ ಮಂಜುನಾಥ್, ಪಿಡಿಒ ಪ್ರವೀಣ್ ಕುಮಾರ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ನಿರ್ಮಲೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ತಾಲೂಕು ಜೆಡಿಎಸ್ ಮುಖಂಡರಾದ ನಾಗಟಹಳ್ಳಿ ಬೋರ್ವೆಲ್ ಮಹೇಶ್, ನಾಗೋರ್ನಹಳ್ಳಿ ನಾಗರಾಜು, ಗೋಪಾಲಯ್ಯ, ಸುಧಾಕರ್, ಎನ್ಎಸ್ ಸ್ವಾಮಿ ಮತ್ತು ನಿವೃತ್ತ ಶಿಕ್ಷಕ ನಿಂಗೇಗೌಡ, ವಕೀಲ ಜಗದೀಶ್, ರಘುಕುಮಾರ್, ಹಿರಿಯ ಮುಖಂಡರಾದ ಬಾಣೇಗೌಡ ಮತ್ತು ಜವರೇಗೌಡ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಮುಂದೆ ಬನ್ನಿ ಸರ್. ಅನುಕೂಲ ಆಗುತ್ತಾ ಇದಾಗದಿಂದ ಎಲ್ಲೋ ಕುಮಾರ ಕ್ಲೀನ್ ಮಾಡ್ಬೇಕು ಕೆಲಸ ಹಂಗಾರೆ. ನಿರ್ಮಲೇಶ್ ಎಲ್ಲಿದೆ ನೋಡ್ರಿ, 2 ಬೆಳೆ ಆಯ್ತದಂತೆ. ನಾಗನಹಳ್ಳಿ ಗ್ರಾಮದ ಇರುವಂತ ನದಿ ಇರುವಂತ ಹೊಸೊಳ ಕೆರೆಗೆ ಒಂದು ಪಿಕಪ್ ಕಣಕಟ್ಟೆ ಹಿಂದೆ ಇತ್ತು. ಅದನ್ನು ಮಧ್ಯದಲ್ಲಿ ಶಿಥಿಲಾಗಿ ಒಡೆದೋಗಿದೆ ಫ್ಲಡ್ ಬಂದ ಸಂದರ್ಭದಲ್ಲಿ. ಅದಕ್ಕೆ ಮರು ನಿರ್ಮಾಣ ಕಾಮಗಾರಿ ಸುಮಾರು 1 ಕೋಟಿ ಒಂದು ಕಾಮಗಾರಿಗಳು ಗುದ್ದಿ ಪೂಜೆ ಮಾಡಿದ್ವಿ. ಇದು ಸಣ್ಣ ನೀರಾವರಿ ಇಲಾಖೆ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಏಜೆನ್ಸಿ ಕುಮಾರ್ ಅವರು ಗುತ್ತಿಗೆದಾರರಾಗಿ ಟೆಂಡರ್ ನಿಂತಿದೆ. ಗುದ್ದಿ ಪೂಜೆ ಮಾಡಿರೋದ್ರಿಂದ ಇಲಾಖೆಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ. ಜೊತೆಗೆ ಇಲಾಖೆ ಜೊತೆಗೆ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ರೈತರು ಸಹ ತಮ್ಮ ಗುಣಮಟ್ಟವನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚೆಕ್ ಡ್ಯಾಮ್ ಆಗೋದ್ರಿಂದ ಬಹುತೇಕ ಒಂದು 70-80 ಎಕರೆಗೆ ನಿರಂತರವಾಗಿ ವರ್ಷದಲ್ಲಿ 2 ಬೆಳೆಗೆ ನೀರಾಗುತ್ತೆ ಅನ್ನೋ ಒಂದು ಆಶಾದಾಯಕ ರೈತರಲ್ಲಿದೆ. ಹಿಂದೆನೂ ಸಹ ಮಾಡ್ಕೊಂಡು ಬಂದಿದ್ದಾರೆ. 108 ಎಕರೆಯಾ? 108 ಎಕರೆ 108 ಎಕರೆ ಅಂತ ಹೇಳ್ತಿದ್ದಾರೆ. ಇನ್ನು ಚೆನ್ನಾಗಾಗಲಿ, ಉತ್ತಮವಾದ ಗುಣಮಟ್ಟದ ಕೆಲಸ ಮಾಡ್ಕೊಳ್ಳಿ. ಇದನ್ನು ರೈತರು ಸಹ ಕಾಯ್ಕೊಂಡು ಉತ್ತಮ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಕುಮಾರು ಸಹ ಅವರು ರೈತರು ಹೇಳ್ದಂಗೆ ಮತ್ತು ಇಂಜಿನಿಯರ್ ಎಸ್ಟಿಮೇಷನ್ ಇದೆ ಅದ್ರ ಪ್ರಕಾರ ಕೆಲಸ ಮಾಡಲಿ. ಸಣ್ಣ ಪುಟ್ಟ ಇಲ್ಲಿ ಬದಲಾವಣೆಗಳಿದ್ರೆ ಅದನ್ನು ಸಹ ಮಾಡಿಕೊಟ್ಟು ಏನು ಅವಶ್ಯಕತೆ ಕೆಲಸ ಮಾಡ್ಕೊಳ್ಳಿ. ಉತ್ತಮ ಕೆಲಸ ಆಗಲಿ ಅನ್ನೋ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಒಳ್ಳೆ ಪೂಜೆನೂ ಮಾಡಿದ್ವಿ. ಈ ಭಾಗದ ಎಲ್ಲ ರೈತರು ಪಾಪ ಒಂದು ಈ ಕೆಲಸ ಒಳ್ಳೆ ಕೆಲಸ ಆಗಲಿ ಅವರು ಸಹ ಅವರೇ ವಾಲಂಟರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.